ಎಲ್ಲರಿಗೂ ನಮಸ್ಕಾರ. ನಾನು ಸಮನ್ವಿ. ಇವತ್ತಿನ ರೆಸಿಪಿ ನನ್ನ ಫೇವರೇಟ್ ಬೆಂಡೆಕಾಯಿ ಪಲ್ಯ. ಮೊದಲಿಗೆ ಒಂದು ಬಾಳ್ಗಿಗೆ ಅರ್ಧ ಕಪ್ ಶೇಂಗಾ ಹಾಕೋರಿ. ಸಣ್ಣ ಉರಿನಲ್ಲಿ ಶೇಂಗಾನ ಚೆನ್ನಾಗಿ ಹುರ್ಕೊಂಡು ಇನ್ನೇನು ಹುರಿಯೋದು ಮುಗಿಯುತ್ತೆ ಅನ್ನೋವಾಗ 1 ಸ್ಪೂನ್ ಎಳ್ಳು ಹಾಕ್ಕೊಂಡು ಚಿಟಪಟ ಅಂದ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ಇದು ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಅದು ತಣ್ಣಗಾಗೋ ಅಷ್ಟರಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 kg ಬೆಂಡೆಕಾಯಿ ತಗೊಂಡಿದ್ದೀನಿ. ಇದನ್ನು 1ರಲ್ಲಿ 2 ಭಾಗ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಅಂದರೆ ಸ್ಟಫಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಸ್ಟಫಿಂಗ್ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿಯಾಗಿ ಸೆಂಟ್ರಲ್ ಕಟ್ ಮಾಡಿ ಇಟ್ಕೊಳ್ಳಿ. ಎಲ್ಲವನ್ನು ಒಂದೊಂದಾಗಿ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲ್ಲ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಶೇಂಗಾ ಎಳ್ಳು ತಣ್ಣಗಾಗಿದೆ. ಈಗ ಒಂದು ಜಾರ್ಗೆ ಶೇಂಗಾ ಎಳ್ಳು ಹಾಕ್ಕೊಂಡು ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಒಣ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, 1 ಇಂಚಿನಷ್ಟು ಹುಣಸೆ ಹಣ್ಣು, ಕರಿಬೇವು, ಚಿಟಿಕೆ ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಜೀರಿಗೆ, ಬೆಲ್ಲ, ಗುರೆಳ್ಳು ಪುಡಿ. ಗುರೆಳ್ಳು ಇದ್ದರೆ ಅದನ್ನು ಹುರಿದು ಹಾಕ್ಕೊಳ್ಳಿ. ನಾನಿಲ್ಲಿ ಪೌಡ್ರ್ ಇತ್ತು ಅಂತ ಅದನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕದೆ ರುಬ್ಕೊಳ್ಳಿ. ಈ ರೀತಿ ಗಟ್ಟಿಯಾಗಿರುತ್ತೆ. ಈಗ ಇದನ್ನು ಬೆಂಡೆಕಾಯಿಗೆ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಕೈಯಿಂದ ಬೆಂಡೆಕಾಯಿನ ಅಗಲ ಮಾಡಿಕೊಂಡು ಅದರಲ್ಲಿ ಇದನ್ನ ಮಸಾಲಾನ ಸ್ಟಫಿಂಗ್ ಮಾಡಿ ಕೈಯಿಂದಾನೇ ತುಂಬಿಕೊಳ್ಳಿ, ಅಂದರೆ ಕರೆಕ್ಟಾಗಿರುತ್ತೆ. ನಿಧಾನಕ್ಕೆ ಎಲ್ಲದಕ್ಕೂ ಸರಿಯಾಗಿ ತುಂಬಿಕೊಳ್ಳಿ. ಇದನ್ನು ನೋಡಿ, ಈ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೊಳ್ಳಿ. ಒಂದೊಂದಾಗಿ ಎಲ್ಲದಕ್ಕೂ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಎಲ್ಲನೂ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಆನಂತರ ಸ್ಟಫಿಂಗ್ ಮಾಡಿರೋ ಬೆಂಡೆಕಾಯಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಉಳಿದಿರೋ ಮಸಾಲಾನ ಬೆಂಡೆಕಾಯಿಗೆ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ. ಆನಂತರ ಅದೇ ಮಿಕ್ಸರ್ ಜಾರ್ಗೆ ನೀರು ಹಾಕಿ ಅದೇ ನೀರನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನೂ ಸ್ವಲ್ಪ ಗ್ರೇವಿಗೆ ನೀರು ಹಾಕಿ ಮಿಕ್ಸ್ ಮಾಡಿ. ಈಗ ಇದು 2 ನಿಮಿಷ ಕುದಿಲಿಕ್ಕೆ ಬಿಡಿ. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸಿ. ಇಲ್ಲಿ ನೋಡಿ, ಈಗ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡ್ಬಂದಿದೆ. ಈಗ ಪಲ್ಯ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ಸೂಪರ್ ಆಗಿದೆ ಅಮ್ಮ. ನೀವು ಇದನ್ನ ಟ್ರೈ ಮಾಡ್ರಿ ಮನ್ಯಾಗು. ಹೆಂಗಿತ್ತು ಅಂತ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್.